ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಯೇಸು ಕ್ರಿಸ್ತನೇ ಸತ್ಯದೇವರು, ನಿತ್ಯ ಜೀವವು. ಈ ಸಂಚಿಕೆಯಲ್ಲಿ ನಾವು ಒಂದು ವಿಷಯವನ್ನು ಧ್ಯಾನಿಸುವ. ಪೌಲನು ಬರೆಯುತ್ತಾನೆ 1 ಕೊರಿಂಥ 13:13 ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ, ಇದರಲ್ಲಿ ದೊಡ್ಡದು ಪ್ರೀತಿಯೇ ಅಂತೇಳಿ ಆತನು ಹೇಳ್ತಾನೆ. ಆ 1 ಕೊರಿಂಥ 13ನೇ ಅಧ್ಯಾಯವನ್ನು ಆತನು ಬರೆಯುವಾಗ ಅಲ್ಲಿ ಉಲ್ಲೇಖಿಸ್ತಾನೆ ಆತನು ಪ್ರೀತಿಯ ಶ್ರೇಷ್ಠತೆ ಬಗ್ಗೆ. ಸೊ ಈ 13:13 ಆತನು ಪ್ರೀತಿ ಬಗ್ಗೆ ಮಾತಾಡ್ತಾನೆ. ಅದು ಯಾವ ಪ್ರೀತಿ ಬಗ್ಗೆ ಉಲ್ಲೇಖಿಸಿದ್ದಾನೆ ಅಂತೇಳಿ ನಾವು ವಾಕ್ಯದಲ್ಲಿ ಅರಿಯುವುದು ಇಂಪಾರ್ಟೆಂಟ್ ಆಗಿದೆ. ದೇವರು ಮೊದಲು ಆತನನ್ನು ನಾವು ಪ್ರೀತಿಸಬೇಕು, ಮತ್ತೆ ಸೆಕೆಂಡರಿಯಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತೇಳಿ ಆತನ ಆಜ್ಞೆ ನಮಗೆ ಕೊಟ್ಟಿದ್ದಾನೆ. ಮಾರ್ಕ 12:29-30 ಏನು ಹೇಳ್ತದೆ, ಅಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಎಲ್ಲಾ ಆಜ್ಞೆಗಳಿಗಿಂತ ಪ್ರಾಮುಖ್ಯತೆಯಾದದ್ದು ಯಾವುದು? ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು, ನಮ್ಮ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕೆಂಬುವಂತದ್ದೇ ಮೊದಲನೇ ಆಜ್ಞೆ. 1 ಕೊರಿಂಥ 13:13 ಪ್ರೀತಿಯೇ ದೊಡ್ಡದು ಅಂತೇಳಿ ಪೌಲನು ಹೇಳಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಇಲ್ಲಿ ಕರ್ತ ಅಂತ ಹೇಳುವಾಗ ತುಂಬಾ ಜನರು ಆ ಕರ್ತ ಶಬ್ದವನ್ನು ಬಿಟ್ಟು ನಾವು ದೇವರು ಒಬ್ಬನೇ ಅಂತೇಳಿ ನಂಬ್ತೇವೆ ಅಂತೇಳಿ 3 ಡಿವೈಡ್ ಮಾಡಿದ್ದಾರೆ ದೇವರನ್ನು. ತಂದೆ ಬೇರೆ, ಮಗ ಬೇರೆ, ಪರಿಶುದ್ಧಾತ್ಮ ಬೇರೆ ಅಂತೇಳಿ 3 ಡಿವೈಡ್ ಮಾಡಿ ಹೇಳ್ತಾರೆ. ನಾವು ಒಬ್ಬನೇ ದೇವರನ್ನು ನಂಬ್ತೇವೆ ಅಂತ ಹೇಳ್ತಾರೆ. ಅದು ತಪ್ಪು ಕಾನ್ಸೆಪ್ಟ್ ಆಗಿದೆ. ದೇವರ ಆಜ್ಞೆ ಕೊಡುವಾಗ ಅಲ್ಲಿ ಕರ್ತ ಅಂತೇಳಿ ಸ್ಪೆಸಿಫಿಕ್ ಅಲ್ಲಿ ಯಾಕೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿದರೆ, ಇಂಥ ಜನರು ಈ ಫೇತ್ ಅಲ್ಲಿ ಬರ್ತಾರೆ ಅಂತೇಳಿ ದೇವರಿಗೆ ಗೊತ್ತುಂಟು. ಸೊ ಅದಕ್ಕೆ ದೇವರು ಏನ್ ಹೇಳ್ತಾರೆ, ಕರ್ತನಾದ ದೇವರು ಒಬ್ಬನೇ ದೇವರು. ಕರ್ತ ಅಂತೇಳಿ ಯಾವತ್ತು ನಾವು ತೆಗೆಯಬಾರ್ದು, ಅದು ತುಂಬಾ ಪ್ರಾಮುಖ್ಯತೆವಾಗಿದೆ. ಯಾಕೆ ಹಳೆ ಒಡಂಬಡಿಕೆಯಲ್ಲಿ ಕರ್ತ ಯಾರಿದ್ದಾರೆ? ನಮಗೆ ಯೆಹೋವನು ಅಂತೇಳಿ ತನ್ನನ್ನು ಪ್ರಕಟಿಸಿದ್ದಾನೆ. ಕನ್ನಡದಲ್ಲಿ ಹೇಳ್ತೇವೆ, ಇಂಗ್ಲಿಷ್ ಅಲ್ಲಿ ಹೇಳುವುದಾದ್ರೆ ಲಾರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಆತ್ಮಸ್ವರೂಪಣದ ದೇವರು ಇರುವ ಆತನು ಐ ಆಮ್ ಅಂತೇಳಿ ತನ್ನನ್ನು ಪ್ರಕಟಿಸಿದ್ದನು. ಅದೇ ಹೊಸ ಒಡಂಬಡಿಕೆಯಲ್ಲಿ ಆತನು ದೇಹವನ್ನು ಧರಿಸಿದ್ದರಿಂದ ಯೇಸು ಕ್ರಿಸ್ತನು ನಮ್ಮ ಕರ್ತನು ಅಂತೇಳಿ ರೋಮನ್ಸ್ 10:9 ಪೌಲನು ನಮಗೆ ತೋರಿಸ್ತಾನೆ. ಯೇಸುವನ್ನು ಕರ್ತನಿಂದ ನಾವು ಅರಿಕೆ ಮಾಡಬೇಕಂತೇಳಿ. ಸೊ ಅದಕ್ಕೆ ಮೊದಲು ಪ್ರೀತಿಯನ್ನು ನಾವು ತೆಗೆದುಕೊಳ್ಳುವುದಾದರೆ ಆ ಫಸ್ಟ್ ಪ್ರೀತಿ ಎಲ್ಲಿ ಕನೆಕ್ಟ್ ಆಗ್ತದೆ? ದೇವರಿಗೆ ಕನೆಕ್ಟ್ ಆಗ್ತದೆ. ಯಾಕಂದ್ರೆ ಆತನ ಆಜ್ಞೆಗೆ ಅನುಗುಣವಾಗಿ ಆಜ್ಞೆಯನ್ನು ಒಳಗೊಂಡಿದ್ದಾಗಿದೆ. ಇದನ್ನು ನಾವು ಯಾವತ್ತೂ ಮರೆಯಬಾರದು. ಒಬ್ಬ ಮನುಷ್ಯನು ಒಂದು ವೇಳೆ ಹೇಳುವುದಾದರೆ, ನಾನು ನನ್ನ ನೆರೆಯವನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ದೇವರ ಆಜ್ಞೆಗೆ, ದೇವರ ವಾಕ್ಯಕ್ಕೆ ಕಾಂಪ್ರಮೈಸ್ ಮಾಡುವುದಾದರೆ ಆತನಲ್ಲಿ ದೇವರ ಪ್ರೀತಿ ನೆಲೆಗೊಳ್ಳಲಿಲ್ಲ ಅಂತೇಳಿ ಅರ್ಥ. 1 ಯೋಹಾನ 5:3 ಅಲ್ಲಿ ವಾಕ್ಯವೇನು ಹೇಳ್ತದೆ, ಒಬ್ಬನು ದೇವರನ್ನು ಪ್ರೀತಿಸ್ತಾನೆ ಅಂತೇಳಿ ಹೇಗೆ ಅರಿಬಹುದು ಅಂತ ಹೇಳಿದರೆ, ದೇವರ ಆಜ್ಞೆಯನ್ನು ಅನುಸರಿಸುವುದರಿಂದ ತಿಳಿಯಬಹುದು ಅಂತೇಳಿ ಅಲ್ಲಿ ಯೋಹಾನನು ಬರೀತಾನೆ. ಅಂದ್ರೆ ದೇವರ ಪ್ರೀತಿ ಯಾರಲ್ಲಿ ನೆಲೆಗೊಂಡಿದ್ದೆ ಆದರೆ ಆತನು ಮೊದಲು ದೇವರ ಆಜ್ಞೆಗೆ ರೆಸ್ಪೆಕ್ಟ್ ಕೊಡ್ತಾನೆ, ಮತ್ತೆ ಸೆಕೆಂಡರಿ ಆಗಿ ನೆರೆಹೊರೆಯವರು, ಫ್ಯಾಮಿಲಿ ಎಲ್ಲರನ್ನು ಪ್ರೀತಿಸುವಂತ ಅದರಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ. ಬಟ್ ದೇವರ ವಾಕ್ಯಕ್ಕೆ ಕಾಂಪ್ರಮೈಸ್ ಮಾಡಿ ಏನು ಮಾಡಿದ್ರು ಅವ್ರು ಮಾಡಿದಾಗೆ ನಾವು ಮಾಡಿದ್ರೆ ನಡೀತದೆ ಅಂತೇಳಿ ಒಂದು ವೇಳೆ ಮಾಡಿ ಹೇಳುವುದಾದ್ರೆ, ನಾನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳುವುದಾದರೆ ಆತನಲ್ಲಿ ದೇವರ ಪ್ರೀತಿ ನೆಲೆಗೊಂಡಿಲ್ಲ ಅಂತೇಳಿ ಅರ್ಥ. ಯಾಕೆ? ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಅಂತೇಳಿ ದೇವರು ಕೊಟ್ಟದ್ದು 2ನೇ ಆಜ್ಞೆ, ಮೊದಲನೇ ಆಜ್ಞೆ ಅಲ್ಲ. ಮೊದಲನೇ ಆಜ್ಞೆಯಲ್ಲಿ ದೇವರ ಬಗ್ಗೆ ಅದೇ ಪೌಲನು 1 ಕೊರಿಂಥ 13:13 ಹೇಳ್ತಾನೆ, ನಂಬಿಕೆ ಏನಾಗಿದೆ? ದೇವರ ಆಜ್ಞೆಗೆ ಅನುಗುಣವಾಗಿ ಇರಬೇಕು. ಆವಾಗಲೇ ಅಲ್ಲಿ ಪ್ರೀತಿ ಶ್ರೇಷ್ಠತೆಯನ್ನು ತೋರಿಸ್ತದೆ. ನಂಬಿಕೆ ಸರಿ ಇದ್ದರೆ ದೇವರ ಬಗ್ಗೆ ಪ್ರೀತಿಯು ಆತನಲ್ಲಿ ನೆಲೆಗೊಂಡಿರ್ತದೆ. ಮತ್ತೆ ಸೆಕೆಂಡ್ ಅಲ್ಲಿ ಆತನು ಬರೀತಾನೆ ನಿರೀಕ್ಷೆ ಬಗ್ಗೆ. ನಿರೀಕ್ಷೆ ಏನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 2ನೇ ಸಾರಿ ಬಾಹ್ಯಾಕಾಶದಲ್ಲಿ ಬರ್ತಾನೆ. ಹೆಬ್ರೇವ್ಸ್ 9:28 ವಾಕ್ಯದ ಪ್ರಕಾರ, ಮತ್ತೆ 1 ಥೆಸಲೋನಿಕ 4:16 ವಾಕ್ಯದ ಪ್ರಕಾರ ನಾವು ಕರ್ತನನ್ನು ಬಾಹ್ಯಾಕಾಶದಲ್ಲಿ ಸಿಗುವವರಾಗಿದ್ದೇವೆ. ಮತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ಸೇಮ್ ಟೈಮ್ ಇಂದ ದೇವರ ಆಳ್ವಿಕೆಯು ಯೆರೂಸಲೇಮ್ ಅಲ್ಲಿ ಸ್ಟಾರ್ಟ್ ಆಗುವಂತದ್ದಾಗಿದೆ. ಯುಗದ ಸಮಾಪ್ತಿಯಲ್ಲಿ ನಮ್ಮ ಕರ್ತನ ಬರುತ್ತಾನೆ ಅಂತ ಹೇಳಿ ವಾಕ್ಯ ಹೇಳುತ್ತದೆ. ಆತನಲ್ಲಿ ಯಾರೆಲ್ಲ ಹೇಳ್ತಾರೆ ಅವಾಗ ಅವರು ಹೋಗಿ ಆಳ್ವಿಕೆಯನ್ನು ಮಾಡುವವರಾಗಿದ್ದಾರೆ. ಸೊ ಅದಕ್ಕೆ ಈ ಪ್ರೀತಿ ದೊಡ್ಡದು ಕರೆಕ್ಟ್, ಬಟ್ ಯಾವ ಪ್ರೀತಿ ಅಂತೇಳಿ ವಾಕ್ಯದಲ್ಲಿ ಅರಿಯಿರಿ. ಅದು ಕ್ರಿಸ್ತನ ಪ್ರೀತಿ ದೊಡ್ಡದು. ರೋಮನ್ಸ್ 8:35 ಕ್ರಿಸ್ತನೇ ನಮ್ಮನ್ನು ಪ್ರೀತಿಸುತ್ತಾನೆ ಅಂತ ವಾಕ್ಯ ಹೇಳುತ್ತದೆ. ಮತ್ತೆ ಎಫೆಸ 3:19 ಕೂಡ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ನಾವು ಅರಿಯಬೇಕಂತ ವಾಕ್ಯ ಹೇಳುತ್ತದೆ. ಸೊ ಅದಕ್ಕೆ ನೆರೆಹೊರೆಯವರ ಪ್ರೀತಿ ಸೆಕೆಂಡರಿ, ಮೊದಲು ದೇವರ ಪ್ರೀತಿ. ಯಾರಾದ್ರೂ ದೇವರ ಆಜ್ಞೆಗೆ ವಿರುದ್ಧವಾಗಿ ಮಾಡಿ ನಾನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿದರೆ ದೇವರ ಪ್ರೀತಿಯು ಆತನಲ್ಲಿ ನೆಲೆಗೊಂಡಿಲ್ಲ ಅಂತೇಳಿ ಅರ್ಥ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ವಿಷಯವನ್ನು ವಾಕ್ಯ ಭಾಗದಲ್ಲಿ ದೇವರು ಶೇರ್ ಮಾಡುವಂತ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಇದರ ಎಲ್ಲಾ ಘನ ಮಾನ ಮಹಿಮೆಯನ್ನು ನಮ್ಮ ಕರ್ತನು, ರಕ್ಷಕನು, ಒಡೆಯನೂ ಆದ ಏಕದೇವರಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಆಮೆನ್.